ಹಲೋ ಎವ್ರಿವನ್, ವೆಲ್ಕಮ್ ಟು ಮಧುಪ್ರಿ ಎಜುಕೇಶನ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಜಾವಾ ಟೋಕನ್ಸ್ ಅಂದ್ರೆ ಏನು ಅಂತ ನೋಡೋಣ. ಸೊ ದರ್ ಇಸ್ ಜಾವಾ ಟೋಕನ್ಸ್. ಸೊ ಜಾವಾ ಟೋಕನ್ಸ್ ಏನು ಟೋಕನ್ಸ್ ಅಂದ್ರೆ, ಫಸ್ಟ್ ಆಫ್ ಆಲ್ ಟೋಕನ್ಸ್ ಅಂದ್ರೆ ಏನು ಅಂತ. ಟೋಕನ್ಸ್ ಅಂತಂದ್ರೆ ದ ಬೇಸಿಕ್ ಎಲಿಮೆಂಟ್ಸ್ ಟು ಬಿಲ್ಡ್ ಎ ಪ್ರೋಗ್ರಾಮ್. ಒಂದು ಪ್ರೋಗ್ರಾಮ್ನ ನಾನು ಬಿಲ್ಡ್ ಮಾಡಬೇಕು ಅಂದ್ರೆ ಏನೆಲ್ಲ ಎಲಿಮೆಂಟ್ಸ್ ಬೇಕಾಗುತ್ತೆ ಅದನ್ನ ವಿ ಆರ್ ಕಾಲ್ಡ್ ಆಸ್ ಟೋಕನ್ಸ್ ಅಂತ ಹೇಳ್ತೀವಿ. ಸರಿನಾ? ಟೋಕನ್ಸ್ ಮೀನ್ಸ್ ದ ಬೇಸಿಕ್ ಎಲಿಮೆಂಟ್ಸ್ ಟು ಬಿಲ್ಡ್ ಎ ಪ್ರೋಗ್ರಾಮ್. ಒಂದು ಪ್ರೋಗ್ರಾಮ್ನ ಬಿಲ್ಡ್ ಮಾಡೋದಕ್ಕೆ ಏನೆಲ್ಲ ಎಲಿಮೆಂಟ್ಸ್ ಬೇಕಾಗುತ್ತೆ ಅಂತ ಅನ್ನೋದನ್ನ ವಿ ಆರ್ ಕಾಲ್ಡ್ ಆಸ್ ಟೋಕನ್ಸ್. ಸರಿನಾ? ಸೊ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಒಂದು ಮನೆ ಕಟ್ಟಬೇಕು. ಮನೆ ಕಟ್ಟೋದಕ್ಕೆ ಏನೆಲ್ಲ ಎಲಿಮೆಂಟ್ಸ್ ಬೇಕಾಗುತ್ತೆ? ಸೊ ಏನೆಲ್ಲ ಬೇಕಾಗುತ್ತೆ? ಇಟ್ಟಿಗೆ ಬೇಕಾಗುತ್ತೆ, ಕಲ್ಲು ಬೇಕಾಗುತ್ತೆ, ಸಿಮೆಂಟ್ ಬೇಕಾಗುತ್ತೆ, ಮಣ್ಣು ಬೇಕಾಗುತ್ತೆ, ವುಡ್ ಬೇಕಾಗುತ್ತೆ, ಐರನ್ ಬೇಕಾಗುತ್ತೆ. ಅಂದ್ರೆ ಅದನ್ನ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕಾಗುತ್ತೆ. ಸರಿನಾ? ಅಂದ್ರೆ ಇಟ್ಟಿಗೆ ಎಷ್ಟು ಬೇಕು, ಸಿಮೆಂಟ್ ಎಷ್ಟು ಬೇಕು, ಹೇಗೆ ನಾವು ಒಂದು ಮನೆ ಕಟ್ಟೋದಕ್ಕೆ ಅದಕ್ಕಿಂತ ಮುಂಚೆ ನಾವು ಅರ್ಥ ಮಾಡ್ಕೊತೀವಿ. ದಟ್ ಸೇಮ್ ಥಿಂಗ್ ಒಂದು ಪ್ರೋಗ್ರಾಮ್ನ ಡೆವಲಪ್ ಮಾಡೋದಕ್ಕಿಂತ ಮುಂಚೆ ಏನೆಲ್ಲ ಬೇಕಾಗುತ್ತೆ ಅಂತ ಫಸ್ಟ್ ನಾವು ಅರ್ಥ ಮಾಡ್ಕೊಂಡ್ರೆ, ಅಂದರೆ ಏನೆಲ್ಲ ಎಲಿಮೆಂಟ್ಸ್ಗಳು ಬೇಕಾಗುತ್ತೆ ಅಂತ ಫಸ್ಟ್ ನಾವು ಅರ್ಥ ಮಾಡ್ಕೊಂಡ್ರೆ ದೆನ್ ಪ್ರೋಗ್ರಾಮ್ಸ್ನ ನಾವು ಈಸಿಯಾಗಿ ಡೆವಲಪ್ ಮಾಡ್ತಾ ಹೋಗ್ಬೋದು. ಸರಿನಾ? ಅದನ್ನೇ ನಾವು ಜಾವಾ ಟೋಕನ್ಸ್ ಅಂತ ಬರುತ್ತೆ. ಟೋಕನ್ಸ್ ಡೆಫಿನೇಷನ್: ಟೋಕನ್ಸ್ ಆರ್ ದ ಬೇಸಿಕ್ ಎಲಿಮೆಂಟ್ಸ್ ಟು ಬಿಲ್ಡ್ ಎ ಪ್ರೋಗ್ರಾಮ್. ಇದು ಆಕ್ಚುಲಿ ಡೆಫಿನೇಷನ್. ಓಕೆನಾ? ಹಾಗಾದ್ರೆ ಜಾವಾದಲ್ಲಿ ಏನೆಲ್ಲ ಟೋಕನ್ಸ್ ಇದೆ? ಸೊ ಜಾವಾದಲ್ಲಿ ಕೀವರ್ಡ್ಸ್ ಅಂತ ಬರುತ್ತೆ. ಸೊ ಒಂದು ಕೀವರ್ಡ್ಸ್ ಅಂತ ದಟ್ ಇಸ್ ಒಂದು ಟೋಕನ್. ಸೊ ಅದಾದಮೇಲೆ ಐಡೆಂಟಿಫೈಯರ್ಸ್ ಅಂತ ಬರುತ್ತೆ. ಕೀವರ್ಡ್ಸು, ಐಡೆಂಟಿಫೈಯರ್ಸು, ಲಿಟರಲ್ಸ್ ಅಂತ ಬರುತ್ತೆ. ಸೊ ಅದಾದಮೇಲೆ ವೇರಿಯಬಲ್ಸ್ ಅಂತ ಬರುತ್ತೆ. ಆಮೇಲೆ ಆಪರೇಟರ್ಸ್ ಅಂತ ಬರುತ್ತೆ. ಆಪರೇಟರ್ಸ್. ಸೊ ದೀಸ್ ಆರ್ ಆಲ್ ದ 5 ಟೋಕನ್ಸ್. ಅಂದರೆ ಜಾವಾ ಟೋಕನ್ಸ್ 5 ಟೋಕನ್ಸ್ ಬರುತ್ತೆ. ಹಾಗಾದ್ರೆ ಏನದು ಕೀವರ್ಡ್ಸ್ ಅಂದ್ರೆ ಏನು, ಐಡೆಂಟಿಫೈಯರ್ಸ್ ಅಂದ್ರೆ ಏನು, ಲಿಟರಲ್ಸ್ ಅಂದ್ರೆ ಏನು, ವೇರಿಯಬಲ್ಸ್, ಆಪರೇಟರ್ಸ್, ಇವನ್ನ ನಾವು ಇಂಡಿವಿಜುವಲ್ ಆಗಿ ನೋಡೋಣ. ಸೊ ಕೀವರ್ಡ್ಸ್ ಅಂತ ಅಂದ್ರೆ, ಕೀವರ್ಡ್ಸ್ ಮೀನ್ಸ್ ಕೀವರ್ಡ್ಸ್ ಆರ್ ದ ರಿಸರ್ವ್ಡ್ ವರ್ಡ್ಸ್ ಅಥವಾ ಫಿಕ್ಸ್ಡ್ ವರ್ಡ್ಸ್. ಕೀವರ್ಡ್ಸ್ ಅಂತ ಅಂದ್ರೆ ರಿಸರ್ವ್ಡ್ ವರ್ಡ್ಸ್ ಅಥವಾ ಫಿಕ್ಸ್ಡ್ ವರ್ಡ್ಸ್ ವಿಚ್ ಹ್ಯಾಸ್ ಇಟ್ಸ್ ಓನ್ ಮೀನಿಂಗ್. ಅಂದ್ರೆ ಅದಕ್ಕೆ ಅದರದೇ ಆದ ಪ್ರೀಡಿಫೈನ್ಡ್ ಮೀನಿಂಗ್ ಇರುತ್ತೆ. ಈಗ ನಾವು ಇಂಟ್ ಅಂತ ತಗೊಂತೀವಿ, ಇಂಟ್ ಅಂತ ದಟ್ ಇಸ್ ಅ ಕೀವರ್ಡ್. ಫ್ಲೋಟ್ ಅಂತ ತಗೊಂತೀವಿ, ದಟ್ ಇಸ್ ಅ ಕೀವರ್ಡ್. ಇಂಟು, ಫ್ಲೋಟು, ಕ್ಯಾರ್ ಅಥವಾ ಕ್ಲಾಸ್ ಅಂತ, ದೋಸ್ ಆರ್ ಆಲ್ ಕಾಲ್ಡ್ ಕೀವರ್ಡ್ಸ್ ಅಂತ. ಅದಕ್ಕೆ ಅದರದೇ ಆದ ಪ್ರೀಡಿಫೈನ್ಡ್ ಮೀನಿಂಗ್ ಇರುತ್ತೆ. ಯಾವುದೇ ಕಾರಣಕ್ಕೂ ನಾವು ಆ ಪ್ರೀಡಿಫೈನ್ಡ್ ಮೀನಿಂಗ್ನ ಚೇಂಜ್ ಮಾಡೋಂಗಿಲ್ಲ. ಸರಿನಾ? ಕೀವರ್ಡ್ಸ್ ಅಂತ ಅಂದ್ರೆ ಇಟ್ ಇಸ್ ಅ ಫಿಕ್ಸ್ಡ್ ವರ್ಡ್ಸ್, ಇಟ್ ಹ್ಯಾಸ್ ಇಟ್ಸ್ ಓನ್ ಪ್ರೀಡಿಫೈನ್ಡ್ ಮೀನಿಂಗ್ ವಿಚ್ ಕೆನಾಟ್ ಬಿ ಚೇಂಜ್ಡ್. ಅದು ಯಾವುದೇ ಕಾರಣಕ್ಕೂ ನಾವು ಚೇಂಜ್ ಮಾಡೋಂಗಿಲ್ಲ. ಈ ವರ್ಡಲ್ಲೂ ಅಷ್ಟೇ ಕಾಮನ್ ಆಗಿ ನೋಡ್ಬೋದಾದ್ರೆ ಟ್ರೈನ್ ಅಂತ ಹೇಳ್ತೀವಿ, ದಟ್ ಇಸ್ ಅ ಕೀವರ್ಡ್. ನಾವು ಟ್ರೈನ್ ಅಂತ ಅದು ಫಿಕ್ಸ್ಡ್, ಅದು ವರ್ಡ್. ಬಸ್ ಅಂತ ಹೇಳ್ತೀವಿ, ದಟ್ ಇಸ್ ಅ ಫಿಕ್ಸ್ಡ್ ವರ್ಡ್. ಕಾರ್ ಅಂತ ಹೇಳ್ತೀವಿ, ದಟ್ ಇಸ್ ಅ ಫಿಕ್ಸ್ಡ್ ವರ್ಡ್. ನಾವು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋಂಗಿಲ್ಲ. ನಾವೀಗ ಟ್ರೈನ್ನ ಬಸ್ ಅಂತ ಅನ್ನೋಕ್ಕಾಗಲ್ಲ ಅಲ್ವಾ? ಈಗ ಬಸ್ಸನ್ನ ನಾವು ಕಾರ್ ಅಂತ ಅನ್ನೋಕ್ಕಾಗಲ್ಲ. ಸೊ ದಟ್ ಇಸ್ ಅ ಫಿಕ್ಸ್ಡ್ ವರ್ಡ್ಸ್. ಅದೇ ಥರನೇ ಜಾವಾದಲ್ಲೂ ಕೂಡ ದೇರ್ ಆರ್ ಸೋ ಮೆನಿ ಫಿಕ್ಸ್ಡ್ ವರ್ಡ್ಸ್ ಇದೆ. ಜಾವಾದಲ್ಲಿ ದೇರ್ ಆರ್ 60+ ಕೀವರ್ಡ್ಸ್ ಆರ್ ಅವೈಲಬಲ್. 60 ಅದಕ್ಕಿಂತ ಜಾಸ್ತಿ ಕೀವರ್ಡ್ಸ್ ನಮಗೆ ಅವೈಲಬಲ್ ಇದೆ. ಅಷ್ಟು ಕೀವರ್ಡ್ಸ್ ಇನ್ನೂ ಆ್ಯಡ್ ಮಾಡ್ತಾ ಇದ್ದಾರೆ. ಸರಿನಾ? ಅಂದರೆ ಜಾವಾದಲ್ಲಿ ದೇರ್ ಆರ್ 60+ ಕೀವರ್ಡ್ಸ್ ಇದೆ. ಆ್ಯಂಡ್ ಆಲ್ ದ ಕೀವರ್ಡ್ಸ್ ಇಟ್ ಹ್ಯಾಸ್ ಇಟ್ಸ್ ಓನ್ ಪ್ರೀಡಿಫೈನ್ಡ್ ಮೀನಿಂಗ್. ಸರಿನಾ? ಸೊ ದಟ್ ಇಸ್ ಅ ಕೀವರ್ಡ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕಮ್ ಟು ದ ಐಡೆಂಟಿಫೈಯರ್ಸ್. ಐಡೆಂಟಿಫೈಯರ್ಸ್ ಅಂತ ಅಂದರೆ ಐಡೆಂಟಿಫೈ ಮಾಡೋದಕ್ಕೋಸ್ಕರ ನಾನೇನು ಮಾಡ್ತೀನಿ, ನನ್ನದೇ ಆದ ಒಂದು ನೇಮ್ನ ಕೊಡ್ತೀನಿ. ಸರಿನಾ? ಐಡೆಂಟಿಫೈಯರ್ಸ್ ಅಲ್ಲೇ ಹೇಳ್ತೇನೆ ನೋಡಿ. ಐಡೆಂಟಿಫೈ ಮಾಡೋದಕ್ಕೋಸ್ಕರನೇ. ಏನನ್ನ ಐಡೆಂಟಿಫೈ ಮಾಡೋದಕ್ಕೆ? ಫಾರ್ ಎಕ್ಸಾಂಪಲ್ ವೇರಿಯಬಲ್ಸ್ನ ಕ್ರಿಯೇಟ್ ಮಾಡ್ತೀನಿ, ಅದಕ್ಕೊಂದು ನೇಮ್ ಕೊಡಬೇಕು. ಸರಿನಾ? ಅಥವಾ ಫಾರ್ ಎಕ್ಸಾಂಪಲ್ ಕ್ಲಾಸ್ನ ಕ್ರಿಯೇಟ್ ಮಾಡ್ತೀನಿ, ಅದಕ್ಕೊಂದು ನೇಮ್ ಕೊಡಬೇಕು. ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತೀನಿ, ಅದಕ್ಕೊಂದು ನೇಮ್ ಕೊಡಬೇಕು. ಫಂಕ್ಷನ್ನ ಕ್ರಿಯೇಟ್ ಮಾಡ್ತೀನಿ, ಅದಕ್ಕೊಂದು ನೇಮ್ ಕೊಡಬೇಕು. ಸರಿನಾ? ಅಂದರೆ ನಾನು ಏನೆಲ್ಲ ಹೊಸದಾಗಿ ನಾನು ಕ್ರಿಯೇಟ್ ಮಾಡ್ತೀನಿ ಅದಕ್ಕೆ ನಾನು ನನ್ನದೇ ಆದ ಒಂದು ನೇಮ್ನ ಕೊಡೋದಕ್ಕೆ ವಿ ಆರ್ ಕಾಲ್ಡ್ ಐಡೆಂಟಿಫೈಯರ್ಸ್ ಅಂತ ಹೇಳ್ತೀವಿ. ಸರಿನಾ? ಏನಕ್ಕೋಸ್ಕರ ಕೊಡಬೇಕು? ಏನಕ್ಕೋಸ್ಕರ ಅಂತಂದರೆ ನಮಗೆ ಈಸಿಯಾಗಿ ಗೊತ್ತಾಗಲಿ. ಈಗ ಒಂದು ವೇರಿಯಬಲ್ ತೊಗೊಂಡೆ, ಇನ್ನೊಂದು ವೇರಿಯಬಲ್ ತೊಗೊಂಡೆ, ಯಾವ ವೇರಿಯಬಲ್ ಯಾವುದು ಅಂತ ನನಗೆ ಗೊತ್ತಾಗಬೇಕು. ಬೈ ಚಾನ್ಸ್ ನಾನು ವೇರಿಯಬಲ್ ನೇಮ್ಸೇ ಕೊಡಲಿಲ್ಲ ಅಂದರೆ ನನಗೆ ತುಂಬ ಕಷ್ಟ ಆಗುತ್ತೆ. ಅಂದರೆ ಆ ವೇರಿಯಬಲ್ ಯಾವುದು ಅಂತ ನಾನು ತಿಳ್ಕೊಳೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸರಿನಾ? ದಟ್ ಮೀನ್ಸ್ ಡೆಫಿನೇಷನ್ ಏನು ಅಂದರೆ ಐಡೆಂಟಿಫೈಯರ್ಸ್ ಅಂದರೆ ಐಡೆಂಟಿಫೈಯರ್ಸ್ ಆರ್ ದ ನೇಮ್ಸ್ ವಿಚ್ ಆರ್ ಗಿವನ್ ಟು ವೇರಿಯಬಲ್ಸ್, ಕ್ಲಾಸ್, ಆಬ್ಜೆಕ್ಟ್, ಫಂಕ್ಷನ್, ಅರೇಸ್ ಎಕ್ಸೆಟ್ರಾ. ಅಂದರೆ ನೀವು ಏನೆಲ್ಲ ಕ್ರಿಯೇಟ್ ಮಾಡ್ತೀರಾ ಅದಕ್ಕೆಲ್ಲ ನೀವು ಏನೆಲ್ಲ ನೇಮ್ಸ್ನ ಕೊಡ್ತೀರಾ ಆ ಥರ ನೇಮ್ಸ್ನ ಕೊಡೋದಕ್ಕೆ ವಿ ಆರ್ ಕಾಲ್ಡ್ ಐಡೆಂಟಿಫೈಯರ್ಸ್ ಅಂತ ಹೇಳ್ತೀವಿ. ಅದನ್ನ ಐಡೆಂಟಿಫೈಯರ್ಸ್ ಅಂತ. ಅಸ್ಯೂಮ್ ದಟ್ ಬೈ ಚಾನ್ಸ್ ನೇಮ್ಸೇ ಕೊಡಲಿಲ್ಲ ಅಂತ ಅನ್ಕೊಳ್ಳಿ. ಅಂದ್ರೆ ಈಗ ವರ್ಡಲ್ಲಿ ಯಾವುದಕ್ಕೂ ನೇಮೇ ಇರಲಿಲ್ಲ ಅಂತ ಅನ್ಕೊಳ್ಳಿ. ಈಗ ಯಾರಿಗೂ ನೇಮೇ ಇರಲಿಲ್ಲ, ಅವಾಗ ಏನಾಗ್ತಾ ಇತ್ತು, ಐಡೆಂಟಿಫೈ ಮಾಡೋದು ತುಂಬ ಕಷ್ಟ ಆಗ್ತಾ ಇತ್ತು. ಈಗ ನಾವು ಯಾವುದೋ ಒಂದು ವಸ್ತು
ಅದಕ್ಕೆ ನೇಮೇ ಇರಲಿಲ್ಲ, ಅವಾಗ ಐಡೆಂಟಿಫೈ ಮಾಡೋದು ತುಂಬ ಕಷ್ಟ ಆಗ್ತಾ ಇತ್ತು. ಈಗ ಪರ್ಸನ್ ಅವನಿಗೆ ನೇಮೇ ಇರಲಿಲ್ಲ, ಐಡೆಂಟಿಫೈ ಮಾಡೋದು ತುಂಬ ಕಷ್ಟ ಆಗ್ತಾ ಇತ್ತು. ದಟ್ಸ್ ವೈ ಐಡೆಂಟಿಫೈಯರ್ಸು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಡೆಫಿನೇಷನ್ ಏನು ಅಂದರೆ ಐಡೆಂಟಿಫೈಯರ್ಸ್ ಆರ್ ದ ನೇಮ್ಸ್ ವಿಚ್ ಆರ್ ಗಿವನ್ ಟು ವೇರಿಯಬಲ್ಸ್, ಕ್ಲಾಸ್, ಆಬ್ಜೆಕ್ಟ್ಸ್, ಫಂಕ್ಷನ್ಸ್, ಅರೇಸ್ ಎಕ್ಸೆಟ್ರಾ. ನಾವು ಯಾವುದಕ್ಕೆ ಬೇಕಾದ್ರೂ ನಾವು ನೇಮ್ಸ್ನ ಕೊಡ್ತೀವಿ. ಹೊಸದಾಗ ನಾನೇನೋ ಕ್ರಿಯೇಟ್ ಮಾಡ್ತೀನಿ ಅಂದ್ರೆ ವಿ ಕ್ಯಾನ್ ಗಿವ್ ದ ನೇಮ್. ವರ್ಡಲ್ಲೂ ಅಷ್ಟೇ, ಹೊಸದಾಗ ಏನೇ ಕ್ರಿಯೇಟ್ ಮಾಡಲಿ, ಒಂದೇ ಒಂದು ಸ್ಮಾಲ್ ಪಿನ್ ಕ್ರಿಯೇಟ್ ಮಾಡಿ ಅದಕ್ಕೊಂದು ನೇಮ್ ಕೊಡ್ತಾರೆ, ಸರಿನಾ? ದಟ್ ಈಸ್ ಕಳ್ಸ ಐಡೆಂಟಿಫೈಯರ್ಸ್ ಅಂತ ಹೇಳ್ತೀವಿ. ಬಟ್ ಐಡೆಂಟಿಫೈಯರ್ಸ್ನ ನಾವು ಕೊಡ್ತೀವಿ ಅಂತಂದರೆ ಹೆಂಗಂದ್ರೆ ನಂಗೆ ಕೊಡೋಕ್ಕಾಗಲ್ಲ, ಸರಿನಾ? ಅಂದರೆ ನಾನೀಗ ಯಾರಿಗೋ ನೇಮ್ ಇಡ್ತೀನಿ ಅಂದರೆ ಹೆಂಗಂದ್ರೆ ನಂಗೆ ಇಡೋ ಹಾಗಿಲ್ಲ. ಇಟ್ ಹ್ಯಾಸ್ ಸಮ್ ರೂಲ್ಸ್. ಇಲ್ಲೂ ಅಷ್ಟೇ, ವೇರಿಯಬಲ್ಸ್ನ ನಾನು ತೊಗೊತೀನಿ ಅಂದರೆ ಹೆಂಗಂದ್ರಂಗೆ ನನ್ನ ನೇಮ್ಸ್ನ ಕೊಡೋ ಹಾಗಿಲ್ಲ. ಮನುಷ್ಯರಿಗೂ ಅಷ್ಟೇ, ಈಗ ಹೆಂಗಂದ್ರೆ ನನ್ನ ನೇಮ್ನ ಇಡೋ ಆಗಿಲ್ಲ. ಬಸ್ ಅಂತ ಇಟ್ರೆ ಚೆನ್ನಾಗಿರಲ್ಲ, ಕಾರ್ ಅಂತ ಇಟ್ರೆ ಚೆನ್ನಾಗಿರಲ್ಲ, ಟ್ರೈನ್ ಅಂತ ಇಟ್ರೆ ಚೆನ್ನಾಗಿರಲ್ಲ, ಪಿನ್ ಅಂತ ಇಟ್ರೆ ಅಂದ್ರೆ ಇಡ್ತೀನಪ್ಪ ಇಡ್ಬೋದು, ಬಟ್ ಇಟ್ಸ್ ನಾಟ್ ಲುಕ್ಸ್ ಗುಡ್ ಅಲ್ವಾ? ದಟ್ ಸೇಮ್ ಥಿಂಗ್. ಬಟ್ ಇಲ್ಲಿ ನಮಗೆ ಜಾವಾಗ ಬರೋಣ. ಜಾವಾದಲ್ಲಿ ವೇರಿಯಬಲ್ಸ್ಗೆ, ಫಂಕ್ಷನ್ಸ್ಗೆ, ಕ್ಲಾಸ್ಗೆ ಹಂಗೆಲ್ಲ ನಾವು ನೇಮ್ಸ್ನ ಇಡೋ ಆಗಿಲ್ಲ. ಇಟ್ ಹ್ಯಾಸ್ ಇಟ್ಸ್ ಓನ್ ರೂಲ್ಸ್ ಇದೆ. ಏನು ರೂಲ್ಸು? ಐಡೆಂಟಿಫೈಯರ್ಸ್ ಯಾವಾಗಲೂ ಕೂಡ ಐದರ್ ಅಂಡರ್ಸ್ಕೋರಲ್ಲಿ ಸ್ಟಾರ್ಟ್ ಆಗಬೇಕು, ಅಂಡರ್ಸ್ಕೋರ್ ABC ಅಂತ ಇರ್ಬೋದು, ಅಥವಾ ಆಲ್ಫಾಬೆಟ್ಸಲ್ಲಿ ಸ್ಟಾರ್ಟ್ ಆಗ್ಬೋದು. ಸೊ ದಿಸ್ ಈಸ್ ಅ ವ್ಯಾಲಿಡ್. ಸೊ ಇದನ್ನ ನಾವು ವ್ಯಾಲಿಡ್ ಅಂತ ಹೇಳ್ತೀವಿ. ಐಡೆಂಟಿಫೈಯರ್ಸ್ ಕೆನಾಟ್ ಸ್ಟಾರ್ಟ್ ವಿತ್ ದ ಡಿಜಿಟ್. ಈಗ 1 ABC ಈ ಥರ ಕೊಡ್ತೀನಿ ಅಂತ ಅನ್ಕೊಳ್ಳಿ ವೇರಿಯಬಲ್ಗೆ, ದಿಸ್ ಇಸ್ ದ ಇನ್ವ್ಯಾಲಿಡ್. ಸೊ ಇದು ಇನ್ವ್ಯಾಲಿಡ್ ಆಗುತ್ತೆ, ಸರಿನಾ? ಅಂದರೆ ಐಡೆಂಟಿಫೈಯರ್ಸ್ ಕೆನಾಟ್ ಸ್ಟಾರ್ಟ್ ವಿತ್ ದ ಡಿಜಿಟ್. ಐಡೆಂಟಿಫೈಯರ್ಸ್ ಸ್ಟಾರ್ಟ್ ವಿತ್ ದ ಅಂಡರ್ಸ್ಕೋರ್ ಅಥವಾ ಆಲ್ಫಾಬೆಟ್ಸಲ್ಲಿ ಸ್ಟಾರ್ಟ್ ಆಗ್ಬೋದು, ಸರಿನಾ? ಒಂದು. ಸೊ ನೆಕ್ಸ್ಟ್, ಐಡೆಂಟಿಫೈಯರ್ಸ್ ಕೀವರ್ಡ್ಸ್ನ ಯಾವುದೇ ಕಾರಣಕ್ಕೂ ಐಡೆಂಟಿಫೈಯರ್ ಆಗಿ ನಾವು ಯೂಸ್ ಮಾಡೋ ಹಾಗಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಇಂಟೀಜರ್ ಎ ಅಂತ ತಗೋಬೇಕು, ಸರಿನಾ? ಇಲ್ಲಿ ಬರೀತೀನಿ. ಸೊ ಇಂಟೀಜರ್ ಎ ಅಂತ ಬರೀತೀನಿ, ದಿಸ್ ಇಸ್ ಅ ವ್ಯಾಲಿಡ್. ಅದೇ ನಾನು ಇಂಟೀಜರ್ ಇಫ್ ಅಂತ ತಗೊತೀನಿ. ಇಫ್ ಅನ್ನೋದು ಕೀವರ್ಡ್ ನಮಗೆ, ಇಫ್ ಎಲ್ಸು ದಟ್ ಇಸ್ ಅ ಕೀವರ್ಡ್. ಇಂಟೀಜರ್ ಇಫ್ ಅಂತ ತಗೊತೀನಿ, ದಿಸ್ ಇಸ್ ಅ ಇನ್ವ್ಯಾಲಿಡ್. ಇದು ಇನ್ವ್ಯಾಲಿಡ್ ಆಗುತ್ತೆ. ಅಂದರೆ ಕೀವರ್ಡ್ಸನ್ನ ಯಾವುದೇ ಕಾರಣಕ್ಕೂ ನಾವು ಐಡೆಂಟಿಫೈಯರ್ಸ್ ಆಗಿ ಯೂಸ್ ಮಾಡೋ ಹಾಗಿಲ್ಲ. ಕೀವರ್ಡ್ಸನ್ನ ಯಾವುದೇ ಕಾರಣಕ್ಕೂ ಐಡೆಂಟಿಫೈಯರ್ಸ್ ಆಗಿ ನಾವು ಯೂಸ್ ಮಾಡೋ ಹಾಗಿಲ್ಲ, ಸರಿನಾ? ಸರಿ. ಆ್ಯಂಡ್ ದೇರ್ ಈಸ್ ನೋ ಬ್ಲ್ಯಾಂಕ್ ಸ್ಪೇಸ್ ಇನ್ ಮಿಡಲ್ ಆಫ್ ದ ಐಡೆಂಟಿಫೈಯರ್. ಈಗ ನಾನು ಒಂದು ವೇರಿಯಬಲ್ ಕ್ರಿಯೇಟ್ ಮಾಡ್ತೀನಿ, ಇಂಟೀಜರ್ ABC ಸ್ಪೇಸ್ ಕೊಟ್ಬಿಟ್ಟು XYZ ಅಂತ ಬರೀತೀನಿ. ಇದಿಷ್ಟು ಒಂದೇ ವೇರಿಯಬಲ್ ಅಂತ ಹೇಳ್ತೀನಿ. ಸೊ ಇದು ಇನ್ವ್ಯಾಲಿಡ್ ಆಗುತ್ತೆ. ಅಂದರೆ ದೇರ್ ಇಸ್ ನೋ ಬ್ಲ್ಯಾಂಕ್ ಸ್ಪೇಸ್ ಇನ್ ಮಿಡಲ್ ಆಫ್ ದ ಐಡೆಂಟಿಫೈಯರ್ ಮಧ್ಯೆ ಯಾವುದೇ ಕಾರಣಕ್ಕೂ ಬ್ಲ್ಯಾಂಕ್ ಸ್ಪೇಸ್ ಇರೋ ಹಾಗಿಲ್ಲ, ಸರಿನಾ? ಸೊ ಜಾವಾದಲ್ಲಿ ಸೊ ಕ್ಯಾನ್ ಗಿವ್ ಇನ್ ಎ ಲೈನ್. ಅಂದರೆ ಇಂಟೀಜರ್ ABC 1 2 3 4 5 6 ಅಪ್ ಟು ಬೇಕಾದ್ರೆ ಒಂದು ಲೈನಲ್ಲಿ ನೀವು ಎಷ್ಟು ಉದ್ದ ಬೇಕಾದ್ರೆ ಕೊಡ್ಬೋದು. ನೀವು ವೇರಿಯಬಲ್ಸ್ನ, ಕ್ಲಾಸ್ ನೇಮ್ಸ್ನ ಎಷ್ಟು ಉದ್ದ ಬೇಕಾದ್ರೆ ಕೊಡ್ಬೋದು. ಎಲ್ಲಿವರೆಗೂ ನೀವು ಆ ಲೈನ್ ಎಂಡ್ ಮಾಡ್ತೀರಾ, ಅಂದರೆ ನೆಕ್ಸ್ಟ್ ಲೈನಿಗೆ ಬರ್ತೀರಾ, ಅಲ್ಲಿವರೆಗೂ ಕೂಡ ಇಟ್ ವಿಲ್ ಬಿ ಕನ್ಸಿಡರ್. ಬಟ್ ಅದೇ ನಮಗೆ C ಮತ್ತು C++ ಅಲ್ಲಿ ಇಲ್ಲ. ಲೆಂತ್ ಬಂದು ಐಡೆಂಟಿಫೈಯರ್ಸ್ ಲೆಂತ್ ಬಂದು ಮ್ಯಾಕ್ಸಿಮಮ್ 31 ಕ್ಯಾರೆಕ್ಟರ್ಸ್ ಇರುತ್ತೆ ಅಷ್ಟೇ. ಮ್ಯಾಕ್ಸಿಮಮ್ 31 ಕ್ಯಾರೆಕ್ಟರ್ಸ್ ಮಾತ್ರ ಇರುತ್ತೆ C ಮತ್ತು C++ ಅಲ್ಲಿ. ಬಟ್ ಇನ್ ಜಾವಾಗ ಬಂದರೆ ವಿ ಕ್ಯಾನ್ ಗಿವ್ ಇನ್ ಎ ಲೈನ್. ಇನ್ ಲೈನಲ್ಲಿ ನೀವು ಎಷ್ಟು ಬೇಕಾದ್ರೂ ಕೊಡ್ಬೋದು ಕ್ಯಾರೆಕ್ಟರ್ಸ್. ಇಟ್ ಈಸ್ ನಾಟ್ ಲಿಮಿಟೆಡ್. ಬಟ್ ನೆಕ್ಸ್ಟ್ ಲೈನಿಗೆ ಬಂದರೆ ಕಂಟಿನ್ಯೂಷನ್ ತೊಗೊಳಲ್ಲ, ಅದು ಆ ಲೈನಿಗೆ ಮಾತ್ರ ತೊಗೊಳುತ್ತೆ, ಸರಿನಾ? ಸೊ ದೀಸ್ ಆರ್ ಆಲ್ ದ ರೂಲ್ಸ್ ಟು ಕ್ರಿಯೇಟ್ ಐಡೆಂಟಿಫೈಯರ್ಸ್ ಅಂತ ಹೇಳ್ತೀವಿ, ಸರಿನಾ? ಈ ಥರ ನಾವು ಮೆನ್ಷನ್ ಮಾಡ್ತೀವಿ. ನೆಕ್ಸ್ಟ್ ಕಮ್ ಟು ಲಿಟರಲ್ಸಿಗೆ ಬಾಣ. ಏನು ಲಿಟರಲ್ಸ್ ಅಂತ ಅಂದರೆ, ಸೊ ಲಿಟರಲ್ಸ್ ಮೀನ್ಸ್ ವ್ಯಾಲ್ಯೂಸ್ ಅಂತ ಹೇಳ್ತೀವಿ. ಲಿಟರಲ್ಸ್ ಅಂತಂದರೆ ವ್ಯಾಲ್ಯೂಸ್ ಅಂತ ಹೇಳ್ತೀವಿ. ಏನು ವ್ಯಾಲ್ಯೂಸು? ನಾನು ಯಾವ ವ್ಯಾಲ್ಯೂ ಏನದು ಅಂತ ನಾನು ಫಸ್ಟ್ ತಿಳ್ಕೊಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ 10 ಅಂತ ಕೊಡ್ತೀನಿ. 10 ಅನ್ನೋದೇನು? ಐದರ್ ಇಂಟೀಜರ್ ನಂಬರಾ, ಅಂದರೆ ನಂಬರಾ, ಅಥವಾ ಫ್ಲೋಟಾ, ಅಥವಾ ಕ್ಯಾರೆಕ್ಟರಾ, ಲಿಟ್ರಲ್ಲ. ಈಗ 10 ಅಂತ ಬರ್ದೆ, ಇದು ಇಂಟೀಜರ್ ಅಂತ ಅಂತೀರಾ. ಆಮೇಲೆ ಡಬಲ್ ಕೋಟ್ಸ್ ಹಾಕ್ಬಿಡ್ತೀನಿ, ಅವಾಗ ಏನಾಗುತ್ತೆ? ಸ್ಟ್ರಿಂಗ್ ಆಗಿಬಿಡುತ್ತೆ, ಸರಿನಾ? ಅಥವಾ ನಾನೀಗ 1 ಅಂತ ಬರೀತೀನಿ, ಇದು ಡಿಜಿಟ್. ನಾನೇನು ಮಾಡ್ತೀನಿ? ಸಿಂಗಲ್ ಕೋಟ್ಸ್ ಹಾಕ್ತೀನಿ, ಅವಾಗ ಅದು ಕ್ಯಾರೆಕ್ಟರ್ ಆಗಿಬಿಡುತ್ತೆ. ಇದನ್ನ ನಾನು ಡಬಲ್ ಕೋಟ್ಸ್ ಹಾಕ್ತೀನಿ, ಅವಾಗ ಅದು ಸ್ಟ್ರಿಂಗ್ ಆಗಿಬಿಡುತ್ತೆ. ದಟ್ ಮೀನ್ಸ್ ನಾನು ಏನನ್ನ ಕೊಡ್ತಾ ಇದ್ದೀನಿ ಅದು ಏನದು ಅಂತ ತಿಳ್ಕೊಳೋದಕ್ಕೆ ವಿ ಆರ್ ಕಳಿಸ ಲಿಟ್ರಲ್ಸ್ ಅಂತ ಹೇಳ್ತೀವಿ. ಸೊ ಲಿಟ್ರಲ್ ಮೀನ್ಸ್ ವ್ಯಾಲ್ಯೂಸ್ ಅಂತ. ಅಂದರೆ ಲಿಟ್ರಲ್ಸು ಯಾವ ಥರದ ವ್ಯಾಲ್ಯೂ ಅದು. ಸೊ ಮೇನ್ಲಿ ಇದರ 5 ಡಿಫ್ರೆಂಟ್ ಟೈಪ್ಸ್ ಆಫ್ ಲಿಟ್ರಲ್ಸ್ ಬರುತ್ತೆ ನಮಗೆ. ಸೊ 5 ಡಿಫ್ರೆಂಟ್ ಟೈಪ್ಸ್ ಆಫ್ ಲಿಟ್ರಲ್ಸ್ ಬರುತ್ತೆ. ಒಂದು ಇಂಟೀಜರ್ ಲಿಟ್ರಲ್ ಅಂತ ಬರುತ್ತೆ. ಇನ್ನೊಂದು ಫ್ಲೋಟ್ ಲಿಟ್ರಲ್ ಅಂತ ಬರುತ್ತೆ. ಇನ್ನೊಂದು ಕ್ಯಾರೆಕ್ಟರ್ ಲಿಟ್ರಲ್. ಇನ್ನೊಂದು ಸ್ಟ್ರಿಂಗ್ ಲಿಟ್ರಲ್ ಅಂತ ಬರುತ್ತೆ. ಸೊ ನೆಕ್ಸ್ಟು ಬೂಲಿಯನ್ ಲಿಟ್ರಲ್ ಅಂತ ಬರುತ್ತೆ. ಏನದು ಇಂಟೀಜರ್ ಲಿಟ್ರಲ್ ಅಂತಂದರೆ?
ವಾಟ್ ಎವರ್ ವಿ ಕ್ಯಾನ್ ಮೆನ್ಷನ್ ಸಮ್ ನಂಬರ್ ನಾನು ಮೆನ್ಷನ್ ಮಾಡ್ತೀನಿ 10 ಅಂತ 25 ಅಂತ 105 ಅಂತ ಅಥವಾ -10 ಅಂತ -25 ಅಂತ ಅಥವಾ -200 ಅಂತ ದೀಸ್ ಆರ್ ಆಲ್ ಕಳಿಸ ಇಂಟೀಜರ್ ಲಿಟ್ರಲ್ಸ್. ಅಂದರೆ ಡೆಸಿಮಲ್ ನಂಬರ್ಸ್ ಇರೋದಿಲ್ಲ, ಬರೀ ವ್ಯಾಲ್ಯೂಸ್ನ ಇಂಟೀಜರ್ ಪೋರ್ಷನ್ ಮಾತ್ರ ಬರೀತಾ ಹೋಗ್ತೀನಿ. ದಟ್ ಇಸ್ ಇಂಟೀಜರ್ ಲಿಟ್ರಲ್. ಅಂದರೆ ಈ ಥರ ನಂಬರ್ಸ್ ಮಾತ್ರ ಇಂಟೀಜರ್ಸ್ ಅಂತ. ನೆಕ್ಸ್ಟ್ ಫ್ಲೋಟ್ ಲಿಟ್ರಲ್ ಅಂತಂದರೆ ವಿ ಕ್ಯಾನ್ ಮೆನ್ಷನ್ ಸಮ್ ಡೆಸಿಮಲ್ ವ್ಯಾಲ್ಯೂಸ್. ಈಗ ನಾನು ಬರೀತೀನಿ 10.25 ಅಂತ ಬರೀತೀನಿ. ದಿಸ್ ದ ಫ್ಲೋಟ್ ವ್ಯಾಲ್ಯೂ, ಅಂದರೆ ಫ್ಲೋಟ್ ಲಿಟ್ರಲ್ ಆಗುತ್ತೆ, ಅದು ಫ್ಲೋಟ್ ವ್ಯಾಲ್ಯೂ ಆಗುತ್ತೆ. ಅಥವಾ -27.76 ಅಂತ ಬರೀತೀನಿ. ದಟ್ ಇಸ್ ಅ ಫ್ಲೋಟ್ ಲಿಟ್ರಲ್ ಆಗುತ್ತೆ. -25.76 ದಟ್ ಇಸ್ ಅ ಫ್ಲೋಟ್ ಲಿಟ್ರಲ್ ಆಗುತ್ತೆ. ಅಥವಾ 200.001 ದಟ್ ಇಸ್ ಅ ಫ್ಲೋಟ್ ಲಿಟ್ರಲ್ ಆಗುತ್ತೆ. ಅಲ್ಲ ಫ್ಲೋಟಿಂಗ್ ವ್ಯಾಲ್ಯೂಸ್, ಸಮ್ ಡೆಸಿಮಲ್ ವ್ಯಾಲ್ಯೂಸ್ ಬಂತು ಅಂದರೆ ದಟ್ ಇಸ್ ಅ ಫ್ಲೋಟಿಂಗ್ ವ್ಯಾಲ್ಯೂಸ್ ಆಗುತ್ತೆ. ಸರಿನಾ? ಸೊ ನೆಕ್ಸ್ಟ್ ಕ್ಯಾರೆಕ್ಟರ್ ಲಿಟ್ರಲ್ ಅಂದರೆ ಕ್ಯಾರೆಕ್ಟರ್ಸ್ನ ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಕ್ಯಾರೆಕ್ಟರ್ಸ್ನ ನಾವು ಮೆನ್ಷನ್ ಮಾಡ್ತೀವಿ. ಈಗ ಎ ಅಂತ ಬರಿತೀನಿ, ವಿ ಹ್ಯಾವ್ ಟು ಮೆನ್ಷನ್ ವಿತ್ ಇನ್ ಸಿಂಗಲ್ ಕೋಟ್ಸ್. ಕ್ಯಾರೆಕ್ಟರ್ಸ್ ಯಾವಾಗಲೂ ಕೂಡ ಸಿಂಗಲ್ ಕೋಟ್ಸಲ್ಲಿ ಮೆನ್ಷನ್ ಆಗಬೇಕಾಗುತ್ತೆ. ಎ ಅಂತ ಬರಿತೀನಿ, ಸಿಂಗಲ್ ಕೋಟ್ಸ್ ಹಾಕ್ತೀನಿ. ಅಥವಾ 1 ಅಂತ ಬರಿತೀನಿ, 1 ಬಂದು ಇಂಟೀಜರ್ ಆಯಿತು, ಇದನ್ನು ನಾನು ಸಿಂಗಲ್ ಕೋಟ್ಸ್ ಹಾಕ್ತೀನಿ. ಅವಾಗ ಏನಾಗುತ್ತೆ, ಕ್ಯಾರೆಕ್ಟರ್ ಲಿಟ್ರಲ್ ಆಗಿಬಿಡುತ್ತೆ. ಇಟ್ ಇಸ್ ನಾಟ್ ಅನ್ ಇಂಟೀಜರ್, ಇಟ್ ಇಸ್ ಅ ಕ್ಯಾರೆಕ್ಟರ್ ಆಗಿಬಿಡುತ್ತೆ. ಅಥವಾ ನಾನು ಪ್ಲಸ್ ಅಂತ ಬರಿತೀನಿ. ಸೊ ಇದು ಅಡಿಷನ್ ಆಪರೇಷನ್, ಅಂದರೆ ಅಡಿಷನ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಬಟ್ ಇದನ್ನು ನಾನು ಸಿಂಗಲ್ ಕೋಟ್ಸಲ್ಲಿ ಹಾಕಿದ್ರೆ ದಟ್ ಇಸ್ ಅ ಕ್ಯಾರ್ ಆಗಿಬಿಡುತ್ತೆ, ಅಂದರೆ ಕ್ಯಾರೆಕ್ಟರ್ ಆಗಿಬಿಡುತ್ತೆ. ಸರಿನಾ? ಸೊ ಈ ಥರ ಅಂದರೆ ಎನಿಥಿಂಗ್ ವಿಚ್ ಈಸ್ ಎನ್ಕ್ಲೋಸ್ಡ್ ವಿತ್ ಇನ್ ಸಿಂಗಲ್ ಕೋಟ್ಸ್, ಯಾವುದಾದ್ರೂ ನಾನು ಸಿಂಗಲ್ ಕೋಟ್ಸಲ್ಲಿ ಎನ್ಕ್ಲೋಸ್ ಮಾಡ್ತೀನಿ ಅಂದರೆ ದಟ್ ಇಸ್ ಕಳ್ಸ ಕ್ಯಾರೆಕ್ಟರ್ ಲಿಟ್ರಲ್ ಅಂತ ಹೇಳ್ತೀವಿ. ಓಕೆನಾ? ಸೊ ನೆಕ್ಸ್ಟ್ ಸ್ಟ್ರಿಂಗ್ ಲಿಟ್ರಲ್. ಎನಿಥಿಂಗ್ ವಿಚ್ ಈಸ್ ಎನ್ಕ್ಲೋಸ್ಡ್ ವಿತ್ ಇನ್ ಡಬಲ್ ಕೋಟ್ಸ್ ದಟ್ ಇಸ್ ಅ ಸ್ಟ್ರಿಂಗ್ ಲಿಟ್ರಲ್. ಈಗ ABC ಅಂತ ಬರೀತೀನಿ, ಸೊ ಡಬಲ್ ಕೋಟ್ಸ್ ಹಾಕ್ತೀನಿ, ದೆನ್ ಇಟ್ ಇಸ್ ಅ ಸ್ಟ್ರಿಂಗ್ ಲಿಟ್ರಲ್. ಈಗ ಫಾರ್ ಎಕ್ಸಾಂಪಲ್ 100 ಅಂತ ತೊಗೊತೀನಿ, ಇದು ಇಂಟೀಜರು, ಇದನ್ನೇ ನಾನು ಡಬಲ್ ಕೋಟ್ಸಲ್ಲಿ ಹಾಕ್ತೀನಿ, ಅವಾಗ ಇದು ಸ್ಟ್ರಿಂಗ್ ಆಗಿಬಿಡುತ್ತೆ. ಸರಿನಾ? ಅಥವಾ 25.76 ಅಂತ ಬರೆದೆ, ಇದು ಫ್ಲೋಟು, ಬಟ್ ಇದನ್ನೇ ನಾನು ಡಬಲ್ ಕೋಟ್ಸಲ್ಲಿ ಹಾಕಿದ್ರೆ ದಟ್ ಇಸ್ ಅ ಸ್ಟ್ರಿಂಗ್ ಲಿಟ್ರಲ್ ಆಗುತ್ತೆ. ದಟ್ ಮೀನ್ಸ್ ಎನಿಥಿಂಗ್ ವಿಚ್ ಇಸ್ ಎನ್ಕ್ಲೋಸ್ಡ್ ವಿತ್ ಇನ್ ಡಬಲ್ ಕೋಟ್ಸ್ ದೆನ್ ದಟ್ ಇಸ್ ಕಳ್ಸ ಸ್ಟ್ರಿಂಗ್ ಲಿಟ್ರಲ್ ಅಂತ ಹೇಳ್ತೀವಿ. ಓಕೆನಾ? ನೆಕ್ಸ್ಟ್ ಬೂಲಿಯನ್ ಲಿಟ್ರಲ್ ಅಂತ. ದಟ್ ಇಸ್ ಅನದರ್ ವ್ಯಾಲ್ಯೂ. ಏನು? ಟ್ರೂ ಆರ್ ಫಾಲ್ಸ್, ಟ್ರೂ ಅಥವಾ ಫಾಲ್ಸ್ ಅಂತ. ಅಂದರೆ ಬೂಲಿಯನ್ ಅಂತ ಕೂಡ ನಾವು ಒಂದು ವ್ಯಾಲ್ಯೂ ತೊಗೊತೀವಿ, ದಟ್ ಇಸ್ ಕಳ್ಸ ಟ್ರೂ ಆರ್ ಫಾಲ್ಸ್ ಅಂತ ಹೇಳ್ತೀವಿ. ದಟ್ ಇಸ್ ಅ ಬೂಲಿಯನ್ ಲಿಟ್ರಲ್ ಅಂತ. ಸರಿನಾ? ದೀಸ್ ಆರ್ ಆಲ್ ದ ಲಿಟ್ರಲ್ಸ್. ಅಂದರೆ ನಾವು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮಗೆ ಫಸ್ಟ್ ಗೊತ್ತಿರಬೇಕಾಗುತ್ತೆ ಯಾವ ವ್ಯಾಲ್ಯೂ ಏನದು, ನಾನು ಯಾವ ಥರ ಮೆನ್ಷನ್ ಮಾಡಿದ್ರೆ ಏನಾಗಿರುತ್ತೆ, ಹೇಗಾಗಿರುತ್ತೆ, ಹೇಗೆ ತಗೊಳ್ಳುತ್ತೆ, ಅದು ನಾವು ಮೆನ್ಷನ್ ಮಾಡೋದಕ್ಕೆ ಫಸ್ಟ್ ವಿ ಹ್ಯಾವ್ ಟು ನೋ ದ ಲಿಟ್ರಲ್ಸ್ನ ನಾವು ಕಲ್ತ್ಕೊಬೇಕಾಗುತ್ತೆ. ದೀಸ್ ಆರ್ ಆಲ್ ದ ಲಿಟ್ರಲ್ಸ್. ಸರಿನಾ? ಸೊ ಲಿಟ್ರಲ್ಸ್ ಆರ್ ದ ವ್ಯಾಲ್ಯೂಸ್, ಎ ಟೈಪ್ ಆಫ್ ಎ ವ್ಯಾಲ್ಯೂ. ಓಕೆನಾ? ಸೊ ನೆಕ್ಸ್ಟ್ ಕಮ್ ಟು ದ ವೇರಿಯಬಲ್ಸ್. ಸೊ ನೆಕ್ಸ್ಟು ವೇರಿಯಬಲ್ಸ್ ಅಂದರೆ ವೇರಿಯಬಲ್ಸ್ ಅಂತ ನಾನು ವ್ಯಾಲ್ಯೂನ ಚೇಂಜಸ್ ಮಾಡ್ತಾ ಇರ್ತೀನಿ. ಅಟ್ ದ ಟೈಮ್ ಆಫ್ ಎಕ್ಸಿಕ್ಯೂಷನ್ ಐ ಕ್ಯಾನ್ ವೇರಿ. ಇಲ್ಲ ಹೇಳುತ್ತೆ ನೇಮ್ ವೇರಿಯಬಲ್, ವೇರಿ ಆಗ್ತಾ ಇರುತ್ತೆ. ಸೊ ವೇರಿಯಬಲ್ಸ್. ಈಗ ನಾನೇನು ಮಾಡ್ತೀನಿ, ವೇರಿಯಬಲ್ಸ್ ಹೆಂಗೆ ಕ್ರಿಯೇಟ್ ಮಾಡೋದು? ಸೊ ವಿ ಕ್ಯಾನ್ ಯೂಸ್ ಡೇಟಾ ಟೈಪ್ನ ಯೂಸ್ ಮಾಡ್ತೀನಿ ಆ್ಯಂಡ್ ಸ್ಪೇಸ್ ವೇರಿಯಬಲ್ ನೇಮ್ ಬರೀತೀನಿ, ವೇರಿಯಬಲ್ ನೇಮ್ ಆ್ಯಂಡ್ ಪುಟ್ ಎ ಸೆಮಿಕೋಲನ್. ಸೊ ಈಗ ಇಂಟೀಜರ್ ಎ ಅಂತ ಬರೀತೀನಿ. ಆವಾಗ ಏನಾಗುತ್ತೆ, ಎಗೆ ಒಂದು ಮೆಮೊರಿ ಬ್ಲಾಕ್ ಕ್ರಿಯೇಟ್ ಆಗುತ್ತೆ. ಎಗೆ ಒಂದು ಮೆಮೊರಿ ಬ್ಲಾಕ್ ಕ್ರಿಯೇಟ್ ಆಯಿತು. ನಾನೇನು ಮಾಡ್ತೀನಿ, ಎ ಈಸ್ ಈಕ್ವಲ್ ಟು 10 ಅಂತ ಬರೀತೀನಿ. ಆವಾಗ ಏನಾಗುತ್ತೆ, ಎ ವ್ಯಾಲ್ಯೂ 10 ಅಂತ ಬಂತು. ನೆಕ್ಸ್ಟ್ ಟೈಮ್ ಬರೀತೀನಿ ಎ ಈಸ್ ಈಕ್ವಲ್ ಟು 20 ಅಂತ ಬರೀತೀನಿ. ಸೊ ಅವಾಗ ಏನಾಗುತ್ತೆ, ಎ ಮೆಮೊರಿ ಬ್ಲಾಕಲ್ಲಿ 10 ಇದ್ದಿದ್ದು 20 ಆಗುತ್ತೆ. ನೆಕ್ಸ್ಟ್ ಟೈಮ್ ಮಾಡ್ತೀನಿ ಎ ಈಸ್ ಈಕ್ವಲ್ ಟು ಎ ಪ್ಲಸ್ 30 ಅಂತ ಬರೀತೀನಿ. ಆವಾಗ ಏನಾಗುತ್ತೆ, ಎ ಈಸ್ ಈಕ್ವಲ್ ಟು ಎ ಅಂದರೆ 20 ಇದೆ, 20 ಪ್ಲಸ್ 30 ಅಂದರೆ ನೆಕ್ಸ್ಟು ಎ ಒಳಗಡೆ 50 ಅಂತ ಸ್ಟೋರ್ ಆಗಿಬಿಡುತ್ತೆ. ಅಟ್ ದ ಟೈಮ್ ಆಫ್ ಎಕ್ಸಿಕ್ಯೂಷನ್ ವ್ಯಾಲ್ಯೂ ವೇರಿ ಆಗ್ತಾನೆ ಇರುತ್ತೆ. ಈ ಕಾನ್ಸೆಪ್ಟ್ನ ವಿ ಆರ್ ಕಳಿಸ ವೇರಿಯಬಲ್ಸ್ ಅಂತ ಹೇಳ್ತೀವಿ. ಸರಿ, ವೇರಿಯಬಲ್ ಹೇಗೆ ಕ್ರಿಯೇಟ್ ಮಾಡೋದು? ವಿ ಕ್ಯಾನ್ ಯೂಸ್ ಡೇಟಾ ಟೈಪ್ನ ಯೂಸ್ ಮಾಡ್ತೀವಿ. ಅಂದರೆ ಕ್ಯಾರು ಇಂಟು ಫ್ಲೋಟು ಡಬಲ್ ಈ ಡೇಟಾ ಟೈಪ್ನ ಯೂಸ್ ಮಾಡಿ ವೇರಿಯಬಲ್ ನೇಮ್ನ ಬರ್ತೀವಿ. ಆವಾಗ ಮೆಮೊರಿ ಬ್ಲಾಕ್ ಕ್ರಿಯೇಟ್ ಆಗುತ್ತೆ. ಅದರೊಳಗಡೆ ವಿ ಕ್ಯಾನ್ ಚೇಂಜ್ ದ ವ್ಯಾಲ್ಯೂಸ್ ಹೆಂಗೆ ಬೇಕಾದ್ರೆ ಚೇಂಜಸ್ ಮಾಡ್ಬೋದು. ಆ ಥರ ಚೇಂಜಸ್ ಮಾಡೋದಕ್ಕೋಸ್ಕರ ವಿ ಆರ್ ಕಳಿಸ ವೇರಿಯಬಲ್ಸ್ ಅಂತ ಹೇಳ್ತೀವಿ. ದಟ್ ಇಸ್ ಅ ವೇರಿಯಬಲ್. ಓಕೆನಾ? ನೆಕ್ಸ್ಟ್ ಕಮ್ ಟು ದ ಲಾಸ್ಟ್ ಒನ್, ಆಪರೇಟರ್ಸ್ ಅಂತ. ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ QR ಕೋಡ್ಗೆ ₹5 ಫೀಸ್ನ ಪೇ ಮಾಡ್ಬೋದು.